ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಸ್ನೇಹಿತರೆ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಪ್ರತಿ ವರ್ಷ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಯಾವ ರೀತಿ ಅನ್ಯಾಯವಾಗುತ್ತಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಈ ಬಾರಿಯಾದರೂ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಸಿಹಿ ಸುದ್ದಿ ಸಿಗಲಿದೆಯಾ ಮತ್ತು ಈರುಳ್ಳಿ ಬೆಳೆಯ ದರ ಏರಿಕೆಯಾಗಲಿದೆಯಾ ಅನ್ನೋದನ್ನು ಸ್ವವಿವರವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ವಿಶೇಷವಾಗಿ ಸ್ನೇಹಿತರೆ ಅವರೆಲ್ಲ ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ಈರುಳ್ಳಿ ಬೆಳೆಗಾರರಿದ್ದೀರಿ ಅವರೆಲ್ಲ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಇದರಲ್ಲಿ ಈರುಳ್ಳಿ ಬೆಳೆಗಾರರಿಗೆ ಮಹತ್ವದ ವಿಷಯಗಳನ್ನ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ಸ್ನೇಹಿತರೆ, ಈರುಳ್ಳಿ ಬೆಳೆಗಾರರಿಗೆ ಪ್ರತಿ ವರ್ಷ ಈರುಳ್ಳಿ ಬೆಳೆದ ರೈತರು ಒಮ್ಮೆ ನಗುತ್ತಾರೆ, ಒಮ್ಮೆ ಕಣ್ಣೀರು ಹಾಕ್ತಾರೆ ಸ್ನೇಹಿತರೆ. ಇದಕ್ಕೆ ಹಲವಾರು ಕಾರಣಗಳು ಅದಾವು ಸ್ನೇಹಿತರೆ. ಈರುಳ್ಳಿ ಬೆಳೆಯುವ ಸಮಯದಲ್ಲಿ ಭರವಸೆ ತುಂಬ ಇರುತ್ತದೆ ಸ್ನೇಹಿತರೆ. ನಾವು ಈರುಳ್ಳಿ ಬಿತ್ತನೆ ಮಾಡಿದಾಗ, ಈರುಳ್ಳಿ ಕಟಾವು ಮಾಡಿದಾಗ ತುಂಬ ಭರವಸೆ ಇರುತ್ತೆ ಸ್ನೇಹಿತರೆ. ಅದೇ ಮಾರುಕಟ್ಟೆಗೆ ಬಂದರೆ ದರ ಕುಸಿತದಿಂದ ನಮ್ಮ ರೈತರು ಖರ್ಚು, ದುಡಿಮೆ, ಮಳೆ ಎಲ್ಲದಕ್ಕೂ ಬೆಲೆ ಇಲ್ಲದಂತಾಗುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಈ ವರ್ಷ ಈರುಳ್ಳಿ ಬೆಲೆಗಳ ಚಿತ್ರಣ ಬದಲಾಗಬಹುದು ಎಂಬ ಸೂಚನೆಗಳು ಬಲವಾಗಿವೆ ಸ್ನೇಹಿತರೆ. ಈ ವರ್ಷ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ರೇಟ್ ಹೆಚ್ಚಿಗೆ ಆಗೋದಕ್ಕೆ ಹಲವಾರು ಕಾರಣಗಳದಾವೆ ಸ್ನೇಹಿತರೆ. ಈ ಬಾರಿ ಹಲವು ರಾಜ್ಯಗಳಲ್ಲಿ ಬೆಳೆಗಳ ಪ್ರದೇಶಗಳು ಕಡಿಮೆ ಆಗ್ಯಾವೆ. ಈ ವರ್ಷ ಹೊರ ರಾಜ್ಯಗಳಲ್ಲಿ ಈರುಳ್ಳಿ ಬೆಳೆ ಕಡಿಮೆ ಇದೆ ಸ್ನೇಹಿತರೆ. ಮತ್ತು ಹವಾಮಾನದ ಅಸ್ಥಿರತೆ ಮತ್ತು ಈರುಳ್ಳಿ ಸಂಗ್ರಹಣದ ಕೊರತೆ ಕಡಿಮೆ ಕಾಣ್ತದೆ ಸ್ನೇಹಿತರೆ. ಅಂದರೆ ಈರುಳ್ಳಿಗಳ ಸಂಗ್ರಹಣೆ ಕಡಿಮೆ ಆಗಿದೆ ಸ್ನೇಹಿತರೆ, ಹಾಗೂ ಈರುಳ್ಳಿ ಪೂರೈಕೆ ಕಡಿಮೆ ಆಗಿದೆ ಸ್ನೇಹಿತರೆ. ಹೀಗಾಗಿ ಈ ವರ್ಷ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಒಂದು ಖುಷಿ ವಿಚಾರ ಅಂತ ಅನ್ನಬಹುದು ಸ್ನೇಹಿತರೆ. ವಿಶೇಷವಾಗಿ ಇದರ ಅರ್ಥ ಏನಿರಬಹುದು ಅನ್ನುವುದಾದರೆ ಸ್ನೇಹಿತರೆ, ಈಗ ದೇಶದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ದರ ಸ್ವಲ್ಪ ಏರಿಕೆಯತ್ತ ಸಾಗಿದೆ ಸ್ನೇಹಿತರೆ. ಕೆಲವು ವರದಿಗಳ ಪ್ರಕಾರ, ಕೆಲವು ಸಮೀಕ್ಷೆಗಳ ಪ್ರಕಾರ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈರುಳ್ಳಿ ಆಮದು ಆಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಕೆಲವು ಮಾರುಕಟ್ಟೆಗಳಲ್ಲಿ ಈರುಳ್ಳಿಗಳ ಕೊರತೆ ಕಾಡ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ಈರುಳ್ಳಿ ದರ ಮತ್ತು ಈರುಳ್ಳಿ ತಗೊಳ್ಳುವಿಕೆ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಸ್ನೇಹಿತರೆ. ಹೀಗಾಗಿ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಒಂದು ಖುಷಿ ವಿಚಾರ ಅನ್ಬೋದು ಸ್ನೇಹಿತರೆ. ಯಾಕಂದರೆ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಸ್ಟಾಕ್ ಇರಲಿಲ್ಲ ಅಂದರೆ ಈರುಳ್ಳಿಗೆ ಹೆಚ್ಚಿನ ದರ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಯಾವಾಗಲೂ ಮಾರುಕಟ್ಟೆಗಳಲ್ಲಿ ಯಾವುದೇ ಬೆಳೆಯಾಗಲಿ ಹೆಚ್ಚಿಗೆ ಸ್ಟಾಕ್ ಇದ್ದರೆ ಕಡಿಮೆ ದರ ಸಿಗ್ತೈತಿ. ಆದರೆ ಮಾರುಕಟ್ಟೆಗಳಲ್ಲಿ ಕಡಿಮೆ ಯಾವುದೋ ಮಾಲುಗಳಿರಲಿ, ಈರುಳ್ಳಿ ಆಗಲಿ, ಶುಂಠಿ ಆಗಲಿ, ಯಾವುದೇ ಮಾಲುಗಳು ಕಡಿಮೆ ಆಗಿದ್ದರೆ ತಗೊಳ್ಳೋವ್ರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚಿನ ರೇಟ್ ಮತ್ತು ಹೆಚ್ಚಿನ ದರ ನಮ್ಮ ಬೆಳೆಗಳಿಗೆ ಸಿಗ್ತಾವೆ. ಅದೇ ಕಾರಣಕ್ಕೆ ಸ್ನೇಹಿತರೆ, ಈ ವರ್ಷ ಸ್ವಲ್ಪ ನಮ್ಮ ಈರುಳ್ಳಿ ದರ ಏರಿಕೆ ಆಗುವತ್ತ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ. ಕೆಲವು ವರದಿಗಳ ಪ್ರಕಾರ ಕಳೆದ ವರ್ಷ ಕೇವಲ ಪ್ರತಿ ಕ್ವಿಂಟಲ್ಗೆ 10,000ದಿಂದ ಹಿಡಿದು 1,500ವರೆಗೂ ಇತ್ತು ಸ್ನೇಹಿತರೆ ಕಳೆದ ಸಲ. ಈ ವರ್ಷ ಕೆಲವು ವರದಿಗಳ ಪ್ರಕಾರ, ಕೆಲವು ಸಮೀಕ್ಷೆಗಳ ಪ್ರಕಾರ ಈ ವರ್ಷ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಆಗಲಿ, ಈರುಳ್ಳಿಗೆ ಆಗಲಿ ಕೆಜಿಗೆ 25ರಿಂದ 30 ರೂವರೆಗೂ ಬೆಲೆ ಏರುವ ಎಲ್ಲ ಸಾಧ್ಯತೆಗಳಿವೆ ಮತ್ತು ಕೆಲವು ವರದಿಗಳು ಅಂದಾಜಿಸಲಾಗಿದೆ ಸ್ನೇಹಿತರೆ. ಈ ಬಾರಿ ನಮ್ಮ ರೈತರು ಹತಾಶೆ ಬೇಡ ಸ್ನೇಹಿತರೆ. ನಮ್ಮ ರೈತರಿಗೆ ಹತಾಶೆ ಪಡುವುದು ಬೇಡ ಸ್ನೇಹಿತರೆ. ಸರಿಯಾದ ಪ್ರಮಾಣದಲ್ಲಿ ಈ ಈರುಳ್ಳಿ ಬೆಳೆಗಳನ್ನು ಸಂಗ್ರಹಿಸಿ ಮಾರುಕಟ್ಟೆ ಮತ್ತು ಟ್ರೆಂಡ್ ನೋಡಿ, ಒಳ್ಳೆಯ ಸಮಯ ನೋಡಿ
ಮತ್ತು ದರ ಏರಿಕೆಯಾದಾಗ ಮಾರಾಟ ಮಾಡಿದರೆ ಸ್ನೇಹಿತರೆ ನಾವು ಉತ್ತಮ ದರ ಈರುಳ್ಳಿ ಬೆಳೆಗಳಿಗೆ ತಗೊಳ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.